ಇವರಿಬ್ರು ಮಧ್ಯದಲ್ಲಿ ಏನೋ ವಿಷಯ ಇದ್ದಂಗಿದೆ ಅಖಿಲ್. ಹೌದತ್ಗೆ, ಆದ್ರೆ ಹುಷಾರಾಗಿ ನಾವು. ಏನೋ ಇಬ್ರು ತಿಂಡಿ ತಿಂದ ಗುಸ್ಕೊಡ್ತಿದ್ದೀರಾ? ನೀವ್ ತಿಂದ್ರಲ್ಲ, ಹಾ ಆಗೋಯ್ತಾ? ಆಗೋಯ್ತು. ಹೋಗಿ ಅದನ್ನ ಡಸ್ಟ್ಬಿನ್ ಹಾಕಿ ಕೈ ತೊಳ್ಕೊಳ್ಳಿ. ಅವರು ನಿಂಗೆ ಪರಿಚಯ ಇದ್ದಾರಾ ಅಖಿಲ್? ಪರಿಚಯನಾ? ಅವತ್ ಪೇಮೆಂಟ್ಗೋಸ್ಕರ ಹೋದ್ರೆ ಅವ್ರಿಗೂ ನನ್ಗೂ ದೊಡ್ಡ ಯುದ್ಧನೇ ನಡೆದೋಯ್ತದ್ಗೆ. ಅಂದ್ರೆ ಅವಳು ಬಜಾರಿನಾ? ನೋಡಿದ್ರೆ ಸ್ವಲ್ಪ ಒಳ್ಳೆಯವರು ಅಂತಾನೆ ಅನಿಸ್ತು. ಅವಳು ನೋಡೋಕೆ ಅಂದವಾಗಿದ್ದಾಳಾ? ತುಂಬಾ ಅಂದವಾಗಿದ್ದಾರೆ. ಸದ್ಯಕ್ಕೆ ಪಕ್ಕದ ಕಂಪಾರ್ಟ್ಮೆಂಟ್ ಅಲ್ಲೇ ಇದ್ದಾರೆ. ಅವಳನ್ನ ನೋಡ್ಬೇಕು ಅಖಿಲ್. ಸ್ವಲ್ಪ ಹೊತ್ತಾದ್ಮೇಲೆ ನೋಡೋಣವಾ ಹೇಗಿದ್ದಾಳೋ. ಡಸ್ಟ್ಬಿನ್ ಅಲ್ಲಿ ಹಾಕ್ಬಿಟ್ಟೆ. ಹಾಕಿದ್ರಾ? ಹೋಗಿ ಕೂತ್ಕೊಳ್ಳಿ. ಕರ್ಮ. ಅಕ್ಕ, ನಮ್ ಸೀಟ್ ಇಲ್ಲೇ. ನಮ್ ಸೀಟಲ್ಲಿ ಬೇರೆ ಯಾರೋ ಕೂತಿದ್ದಾರೆ. ಸರ್, ನಮ್ ಸೀಟಲ್ಲಿ ಯಾರೋ ಕೂತಿದ್ದಾರೆ ನೋಡಿ. ಇದು ನಮ್ ಸೀಟು, ಎದ್ದೇಳಿ. ಓ, ನೀವಾ? ಸಾರಿ ನಮ್ಮ, ನೀವು ಬರ್ಲಿಲ್ಲ ಅಂತ ನಿಮ್ ಸೀಟ್ ಅವ್ರಿಗೆ ಕೊಟ್ಟೆ. ಇವಾಗ ನಾವ್ ಬಂದಿದೀವಲ್ಲ, ನಮ್ ಸೀಟ್ ನಮಗ್ ಕೊಡಿ. ಇರಕ್ಕ, ಅವರು ನಮ್ ಫ್ಯಾಮಿಲಿನೇ ಅಲ್ವಾ, ಕೂತ್ಕೊಳ್ಳಿ ಬಿಡು. ಇವರು ನಿಮ್ಗೆ ಗೊತ್ತಾ? ಆ ಹುಡುಗಿ ನನ್ನ ಹೆಂಡತಿ. ಅಂದ್ರೆ ಆಗ್ಬೇಕಿತ್ತು, ಮಿಸ್ ಆಯ್ತು. ನೀವೇ ಅಡ್ಜಸ್ಟ್ ಮಾಡ್ಕೋತೀರಾ? ಮಿಸ್ ಆಗಿರೋ ಮಿಸ್ಸಸ್ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳದೆ ಹೇಗಿರ್ಲಿ? ಥ್ಯಾಂಕ್ ಯು. ನಡೀರಿ ಅಪ್ಪ, ನಾವು ಬೇರೆ ಕಡೆ ಹೋಗಿ ಕೂತ್ಕೊಳ್ಳೋಣ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮಗ್ ಸಂಸ್ಕಾರ ಇಲ್ಲದೆ ಇದ್ರು ನಮಗಿದೆ. ಆ ಸೀಟಲ್ಲಿ ನೀವೇ ಕೂತ್ಕೊಳ್ಳಿ. ಮತ್ತೆ ನಾವೆಲ್ಲಿ ಕೂತ್ಕೊಳ್ಳೋದು? ಅವ್ರ ತೊಡೆ ಮೇಲೆ ಕೂತ್ಕೊಳ್ಳೋಣ ಅಕ್ಕ. ಸುಮ್ಮನೆ ಒಂದು ಜೋಕ್ ಮಾಡಿದೆ. ನೀವು ಆ ಸೀಟಲ್ಲಿ ಕೂತ್ಕೊಳ್ಳಿ, ನಾವು ಈ ಸೀಟಲ್ಲಿ ಕೂತ್ಕೊಂತೀವಿ. ನಾವೆಲ್ಲರೂ ಒಂದೇ ಫ್ಯಾಮಿಲಿ ಥರ ಒಟ್ಟಿಗೆ ಪ್ರಯಾಣ ಮಾಡೋಣ. ಅವತ್ ನಮ್ಗೆ ಸಾರಿ ಕೇಳ್ದೇ ಇರೋಳಿಗೆ ಸೀಟ್ ಯಾಕೆ ಕೊಟ್ಟಿಯೋ? ಅಸಲು ಬಡ್ಡಿ ಎಲ್ಲ ಸೇರಿಸಿ ಇವತ್ತು ರಿವೆಂಜ್ ತೀರಿಸ್ಕೊಂತೀನಕ್ಕ. ಅವಳನ್ನ ಅಷ್ಟು ಸುಲಭವಾಗಿ ನಾನು ಬಿಟ್ಬಿಡ್ತೀನ? ಬಿಸ್ಕೆಟ್, ಚಿಪ್ಸ್, ಬಿಸ್ಕೆಟ್. ಅಮ್ಮ, ನನಗೆ ಚಿಪ್ಸ್ ಬೇಕು. ಚಿಪ್ಸ್ ಬೇಡ. ಹಾಗಿದ್ರೆ ಬಿಸ್ಕೆಟ್ ಬೇಕು. ನಾನು ಕೊಡಿಸ್ಲಾ? ಏನು ಬೇಕಾಗಿಲ್ಲ. ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೊಡಿ. ತಗೋ. ಇನ್ನೊಂದು ಕೊಡಿ. ಆ ಕಲರ್ ಪ್ಯಾಕ್ ಒಂದು ಕೊಡಿ.
ಆ ಅದು ಒಂದ್ ಕೊಡಿ. ಎಷ್ಟು ತಿಂತೀಯಾ? ಅಮ್ಮ 3 ಸಾಕಾಗಲ್ವೇನೋ? ಇನ್ನೊಂದ್ ತಗೋತೀನಿ, ಓಕೆನಾ? ಎಷ್ಟಾಯ್ತಪ್ಪ? 20 ರೂಪಾಯಿ. ಸಾಕಾ ಕಂದ? ಸಾಕಾ? ಬಿಸ್ಕೆಟ್ ಚಿಪ್ಸ್ ಬಿಸ್ಕೆಟ್. ಬಿಸ್ಕೆಟ್ ಬೇಕಾ? ಬಿಸ್ಕೆಟ್. ಓಕೆ ಓಕೆ, ಇಲ್ಲಿ ನೋಡಿ, ಇವರಿಬ್ಬರಿಗೂ ಚಿಪ್ಸ್ ಕೊಡಿ. ನಿಮಗೆ ಆರೆಂಜ್ ಬೇಕಾ ಬ್ಲೂ ಬೇಕಾ? ನಂಗೆ ಆರೆಂಜ್ ಬೇಡ, ಬ್ಲೂ ಬೇಕು. ಓಕೆ. ಎಷ್ಟು? ಸರ್ 30 ಸರ್. ಓಕೆ, ತಗೊಳ್ಳಿ. ಅಣ್ಣ, ಆ ನೋಟ್ ಮೇಲೆ ಗವರ್ನರ್ ಸೈನ್ಗಿಂತ ಇಂಪಾರ್ಟೆಂಟ್ ಸ್ಟ್ಯಾಂಪ್ ಬೇರೆ ಇದೆ. ಯಾರೋ ಹುಡುಗಿ ನೋಟ್ ಮೇಲೆ ಲಿಪ್ ಕಿಸ್ ಕೊಟ್ಟಾಗಿದೆ. ಅದ್ಗೆ ಕೊಟ್ಟು ನೋಟ ಅಣ್ಣ. ಒಂದ್ ವೇಳೆ ಪ್ರಪೋಸಲ್ ಏನಾದ್ರೂ ಎಕ್ಸ್ಕ್ಯೂಸ್ ಮೀ. ಸಾರಿ. ರಾಕಿ, ರಾಕಿ ನಿಂತ್ಕೋ. ಏ ರಾಕಿ, ರಾಕಿ ಸುಮ್ನಿರು, ಹಾಗೆಲ್ಲ ಮಾಡಬಾರ್ದು. ಬಾ ಬಾ, ಇದ್ರೊಳಗೆ ಹೋಗು.
ಅವಾಗ್ಲೇ ನೀನೊಬ್ಳು ಹುಡುಗಿ ಬಗ್ಗೆ ಹೇಳಿದ್ಯಲ್ಲ, ಅವಳು ಅಂದವಾಗಿದ್ದಾಳ? ಅಭಿಗೆ ಒಳ್ಳೆ ಜೋಡಿನಾ? ನಮ್ ಫ್ಯಾಮಿಲಿ ಜೊತೆ ಬೆರಿತಾಳ? ಯಾಕತ್ಗೆ ಇಷ್ಟು ಡೀಟೇಲ್ ಆಗಿ ಕೇಳ್ತಿದ್ದೀರಾ? ನಾವು ದೇವಸ್ಥಾನಕ್ಕೆ ಹೋಗ್ತಿರೋದೇ ಅಭಿಗೆ ಮದ್ವೆ ಆಗ್ಬೇಕು ಅಂತ. ಆ ಹುಡುಗಿ ಚೆನ್ನಾಗಿದ್ರೆ, ಆ ಹುಡುಗಿ ಸೆಟ್ ಆದ್ರೆ ಅನ್ಕೊಂಡಿದ್ ಕೆಲ್ಸ ಮೊದ್ಲೇ ಆಗತ್ತಲ್ವಾ? ಅವರು ಎಲ್ಲಾ ರೀತಿಲೂ ಅಣ್ಣಂಗೆ ಪರ್ಫೆಕ್ಟ್ ಮ್ಯಾಚ್ ಅದಕ್ಕೆ. ಇಬ್ರು ಮೇಡ್ ಫಾರ್ ಈಚ್ ಅದರ್ ತರ ಇರ್ತಾರೆ. ನೀನ್ ಅವಾಗ್ಲೇ ಹೇಳ್ದಾಗಿಂದ ನಾನ್ ಯಾವಾಗಳ್ನ ನೋಡ್ತೀನೋ ಅನ್ನಿಸ್ತಿದೆ. ಪಕ್ಕದ ಕಂಪಾರ್ಟ್ಮೆಂಟ್ ಅಲ್ಲೇ ಇದ್ದಾಳೆ ಅಂತ ಹೇಳ್ದಲ್ಲ? ಅದಕ್ಕೆ ನಾವು ಹೋಗೋ ಅವಶ್ಯಕತೆ ಇಲ್ಲ, ಅಲ್ಲಿ ನೋಡಿ ಅವರೇ. ಹಾಯ್. ಹಲೋ. ತುಂಬಾ ಥ್ಯಾಂಕ್ಸ್ ಕಣ್ರಿ. ಯಾಕೆ? ನಿಮ್ಮಣ್ಣ ನನ್ನ ಮಗನ್ ಕರ್ಕೊಂಡ್ಬಂದು ಹೆಲ್ಪ್ ಮಾಡಿದ್ರು, ಅದಕ್ಕೆ ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ. ಬೈ ದ ವೇ, ಇವ್ರು ನಮ್ಮ ಅತ್ತಿಗೆ ಪಾವನಿ. ನಮಸ್ತೆ. ನಮಸ್ಕಾರ. ಅಖಿಲ್, ಆ ಚೈನು. ಹೌದು ಅದಕ್ಕೆ, ಅದು ಅಣ್ಣನ ಚೈನು. ನಿಮ್ ಚೈನ್ ತುಂಬಾ ಚೆನ್ನಾಗಿದೆ. ಎಲ್ ತಗೊಂಡ್ರಿ? ಏನ್ ಹೇಳ್ತಿದ್ದೀರಾ ನೀವು? ನಿಜ ಅತ್ತೆ. ಹೌದಮ್ಮ, ನಿಜವಾಗ್ಲೂ ಅಣ್ಣನ ಚೈನು ಆ ಹುಡುಗಿ ಕೊರಳಲ್ಲೇ ಇದೆ. ಆಶ್ಚರ್ಯ ಆಗ್ತಿದ್ಯಲ್ಲ. ಅಭಿ ಚೈನು ಅಕ್ಷತೆ ಮತ್ತೆ ಹೂವಿನ ಜೊತೆ ಆ ಹುಡುಗಿ ಕೊರಳಲ್ಲಿ ಹೇಗ್ ಬಿತ್ತು? ಇದು ದೇವ್ರ ಇಚ್ಛೆನೆ ಅತ್ತೆ. ನಂಗೆ ಯಾಕೋ ಆ ಹುಡುಗಿನೇ ಅಭಿಗ್ ಸರಿಯಾದ ಜೋಡಿ ಅನ್ಸುತ್ತೆ. ಕಾಫಿ ಕಾಫಿ ಟೀ ಕಾಫಿ. ಗುರು, ಒಂದು ಕಾಫಿ ಕೊಡಿ. ಏನಾಯ್ತು? ಕಾಫಿ ಕೊಡ್ಲಾ ಸರ್? ಬೇಡ ಬೇಡ. ಮಾಡಿದ್ರು. ನನಗೆ ಪರ್ಫೆಕ್ಟ್ ಮ್ಯಾಚ್ ಅಂತ ಅನಿಸ್ತಮ್ಮ. ಯಾರ ಮಾತು ಕೇಳಿದ್ರು ಅಣ್ಣ ಅವ್ರ ಮಾತು ಕೇಳ್ದ ಗೊತ್ತಾ? ಇಬ್ರು 2-3 ಸಲ ಫೋನಲ್ಲಿ ಕೂಡ ಮಾತಾಡಿದ್ದಾರೆ. ಹೌದಾ? ಮತ್ತೆ ಇದನ್ನೆಲ್ಲ ನೀನ್ ನನಗ್ಯಾಕೆ ಹೇಳಿಲ್ಲ? ಅಷ್ಟೇ ಅಲ್ಲ ಅತ್ತೆ, ಇವತ್ ಅಭಿ ನಮ್ ಜೊತೆ ದೇವಸ್ಥಾನಕ್ ಬರ್ತಿದ್ದಾನೆ ಅಂದ್ರೆ ಅದಕ್ ಕಾರಣನೂ ಆ ಹುಡುಗಿನೇ ಅತ್ತೆ. ಅವಳ ಮಗುಗೋಸ್ಕರ ತಾನೇ ಅಭಿ ರೈಲ್ ಹತ್ತಿದ್ದು. ಅತ್ಗೆ ಅವ್ರನ್ನ ನೋಡಿದ್ರು.
ಅತ್ತಿಗೆಗೆ ತುಂಬ ಹಿಡಿಸಿದ್ದಾರೆ. ನಿಂಗೂ ಹಿಡಿಸ್ತಾರಮ್ಮ. ಇಷ್ಟ ಆಗ್ಬೇಕಾಗಿರೋದು ನನಗಲ್ಲ, ಅಭಿಗೆ. ಹೊಸು, ನಾವು ಹೋಗಿ ಮರಕ್ಕೆ ಮೀಸಲು ಕಟ್ ಬರ್ತೀವಿ. ನೀನು ಹೋಗಿ ಪೂಜೆ ಸಾಮಾನು ತಗೊಂಡ. ನಾನೇ ಮೀಸಲು ಕಟ್ತೀನಿ, ನೀವು ಹೋಗಿ ಪೂಜೆ ಸಾಮಾನು ತಗೊಂಡ್ ಬನ್ನಿ. ನೀನ್ ಮೀಸಲು ಕಟ್ಟಿ ಏನ್ ಬೇಡ್ಕೋತೀಯ ಅಂತ ನಮಗ್ ಗೊತ್ತು. ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು, ನಾನು ಅವ್ರ ಜೊತೆನೇ ಇರ್ಬೇಕು ಅಂತ ಬೇಡ್ಕೋತೀಯ ಅಲ್ವಾ? ನೀವಿನ್ನೇನು ನಮ್ ವಸುನ ಒಳ್ಳೆ ಹುಡ್ಗಂಗ್ ಕಟ್ಬೇಕು ಅಂತ ಮೀಸಲು ಕಟ್ತೀರಾ, ಹೌದಲ್ವಾ? ಗೊತ್ತು ತಾನೇ, ನಾವು ಹೇಳಿದ್ ಮಾಡು. ಯಾವಾಗ್ಲೂ ನೀವ್ ಹೇಳಿದ್ದೆ ಮಾಡು ಅಂತೀರಾ, ನನ್ ಮಾತೇ ಕೇಳಲ್ಲ. ರಾಕಿ, ನೀನ್ ಮತ್ತೆ ಆ ಕಡೆ ಈ ಕಡೆ ಹೋಗ್ಬಾರ್ದು, ತಾತನ್ ಕೈ ಬಿಡ್ಬಾರ್ದು, ಸರಿನಾ? ಅಪ್ಪ, ರೈಲ್ವೆ ಸ್ಟೇಷನ್ ಅಲ್ಲಿ ಒಂದ್ಸಲ ಕಳ್ದೋದೆ ಅಂತ ಪ್ರತಿ ಸಲ ನಾನ್ ಕಳ್ದೋಗ್ತೀನ ಅಮ್ಮ. ಅಪ್ಪ, ಅವನ್ ಹುಷಾರು. ಸರಿನಮ್ಮ, ನೀನು ಯಾರ ಹತ್ರನೂ ಜಗಳ ಆಡದೆ ನೆಮ್ಮದಿಯಾಗಿ ಪೂಜೆ ಸಾಮಾನು ತಗೊಂಡು ಬಂದ್ಬಿಡು. ಏನಪ್ಪ, ಯಾವಾಗ್ಲೂ ಒಂದ್ಸಲ ಜಗಳ ಆಡ್ದೆ ಅಂತ ಪ್ರತಿ ಸಲ ಜಗಳ ಆಡ್ತೀನಾ? ಅಮ್ಮ ಮಗ ಒಂದೇ ಡೈಲಾಗ್ ಹೊಡಿತಿದ್ದೀರಾ? ನಾನ್ ಯಾರ ಜೊತೆನೂ ಜಗಳ ಆಡಲ್ಲ, ನೀವ್ ಇವ್ನ ಎಲ್ಲೋ ಹೋಗ್ದಂಗ್ ನೋಡ್ಕೊಳ್ಳಿ. ಸರಿ. ಲೇ, ಯಾವಾಗ್ಲೂ ಫೋನಲ್ಲಿ ಚಾಟಿಂಗ್ ಏನೋ? ನಾನು ಮಾಡೋ ಚಾಟಿಂಗು ಅತ್ತಿಗೆ ನಿನಗೆ ಉಗಿಯೋದು, ಇದೆರಡು ನಿನಗೆ ತಪ್ಪಿದ್ದಲ್ಲ. ಅತ್ತೆ, ಅಭಿ ಮಕ್ಕಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಬರ್ತೀನಿ ಅಂದಿದ್ದಾನೆ. ಅಷ್ಟ್ರೊಳಗೆ ನಾವು ಪೂಜೆ ಸಾಮಾನು ತರಣ್ವಾ? ನಾನು ನಿಮ್ಮ ಅತ್ತೆ ಹೋಗಿ ತಗೊಂಬರ್ತೀವಿ ಬಿಡಮ್ಮ, ನೀವು ಒಳಗಡೆ ಹೋಗಿ. ಈಗ ನೀವು ಅಮ್ಮ ಯಾಕಪ್ಪ, ನಾನ್ ತರ್ತೀನಲ್ಲ. ಈಗ ನಾನು ಏನು ಹೇಳ್ದೆ ಅಂತ ಎಲ್ಲರೂ ನನ್ನ ಕಡೆ ಹಾಗೆ ನೋಡ್ತಾ ಇದಾರೆ. ಈ ಡೈಲಾಗ್ ನಿನಗೆ ಸೆಟ್ ಆಗಲ್ಲ, ಸೈಲೆಂಟ್ ಆಗಿರು. ನೀವು ಸುಮ್ಮನೆ ಇರ್ರಿ, ನಿಮ್ಗೇನು ಗೊತ್ತಾಗಲ್ಲ. ನನ್ಗೆ ಗೊತ್ತಿಲ್ಲ, ನಂಗೆಲ್ಲ ಗೊತ್ತು. ನಮ್ಗೆ ಯಾಕಣ್ಣ, ನಡಿ ನಾವು ಒಳಗಡೆ ಹೋಗೋಣ. ನಮ್ಗೆ ಯಾಕೆ ಅಂತೀಯಲ್ಲ, ಆದ್ರೂ ಲೆಕ್ಕದ ಪ್ರಕಾರ ಮನೆ ದೊಡ್ಡ ಮಗ ಆಗಿ ಎಲ್ಲಾನು ನಾನೇ ತರಬೇಕು. ಏನ್ ತರ್ತೀಯೋ? ಪೂಜೆ ಸಾಮಾನಪ್ಪ. ಅದೇ ಏನ್ ತರ್ತೀಯ? ಅಣ್ಣ ಈಗ ಸರಿಯಾಗಿ ಸಿಕ್ಕಾಕೊಂಡದ್ಕೆ ನನ್ಗೂ ಹಾಗೆ ಅನ್ನಿಸ್ತಿದೆ. ಮಾವ ಕೇಳ್ತಿದಾರಲ್ಲ, ಏನ್ ತರ್ತಿರೋ ಹೇಳ್ಬಿಡಿ. ಸುಮ್ನಿರು ಒಟ್ ಅನ್ಕೊಂಡು. ಗಾಬರಿ ಆಗ್ಬೇಡ್ವೋ, ಏನ್ ತರ್ತಿ ಅಂತ ಹೇಳು. ಏನ್ ತರ್ತೀನಿ ಅಂದ್ರೆ ಅದೇ ಪೂಜೆಗೆ ಬೇಕಿರೋದೆಲ್ಲ ಎಲ್ಲ ತಗೊಂಡ್ ಬರ್ತೀನಿ. ಪೂಜೆಗೆ ಏನ್ ಬೇಕೋ? ಹೂವು, ಊದ್ಗಡ್ಡಿ, ತೆಂಗಿನಕಾಯಿ. ಅಣ್ಣ ಎಲ್ಲ ತಿಳ್ಕೊಂಡಿದ್ದಾನಪ್ಪ. ಆಮೇಲೆ ಮತ್ತಿನೇನು, ಹಣ್ಣು, ಆಪಲ್ಲು, ಕಿತ್ತಳೆ, ಸಪೋಟ, ಸೀಬೆ, ಬನಾನಾ, ಮಾವಿನ ಹಣ್ಣು. ಏಯ್, ಅಷ್ಟು ಹಣ್ಣುಗಳು ಯಾಕೋ? ಜ್ಯೂಸ್ ಅಂಗಡಿ ಏನಾದ್ರೂ ಹಿಡಿತೀಯ ಏನು? ಇದಕ್ಕೆ ಅಣ್ಣ, ಅದಕ್ಕೆ ನಿನ್ಗೆ ಏನು ಗೊತ್ತಿಲ್ಲ ಅನ್ನೋದು.
ಇವಳಿಗೆ ನಿನ್ನಂತವನ್ನ ಗಂಟ ಹಾಕಿ ಬಂಗಾರದಂತ ಹುಡುಗಿ ಕುತ್ಕೆ ಕೂಯ್ದೆ. ಅಯ್ಯೋ ಪೆದ್ದ, ಬರ್ದೇ ಇರೋ ಕೆಲಸ ಮಾಡ್ಬೇಡಪ್ಪ. ಬಾಯಿ ಮುಚ್ಕೊಂಡು ಪಾವನಿ ಜೊತೆ ದೇವಸ್ಥಾನದೊಳಗೆ ಹೋಗು. ದೊಡ್ಡವನು ಅಂತ ಗೊತ್ತಿಲ್ದೇ ಇರೋ ಕೆಲಸ ಎಲ್ಲ ಮಾಡೋಕ್ ಹೋಗ್ಬೇಡ, ಅರ್ಥ ಆಯ್ತಾ? ನನ್ನ ಬೈತಿದ್ರೆ ನಿಂಗೆ ನಗು ಬರ್ತಾ? ನಿನ್ನ ನೋಡಿ ಯಾರು ನಗ್ಬಾರ್ದಂತಾನೆ ಅತ್ತಿಗೆ ಅವಾಗ ನಿನ್ನ ಎಚ್ಚರಿಸಿದ್ದು. ಕೇಳ್ದಿಯಾ ನೀನು? ಗೊತ್ತಿಲ್ಲ ಅಂದ್ರೆ ಸುಮ್ಮನಿರ್ಬೇಕು. ಗೊತ್ತಿಲ್ಲ ಅಂತಂದ್ರೆ ನಿಜವಾಗ್ಲೂ ಗೊತ್ತಿಲ್ಲದೆ ಹೋಗುತ್ತೆ. ಅದೇ ನನ್ ಬಾಧೆ.